ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಇನ್ನು ಅತಿ ಶೀಘ್ರದಲ್ಲೇ ಶುರುವಾಗುತ್ತೆ. ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ. ಈ ಟೈಮ್ ಅಲ್ಲಿ ಕಂಟೆಸ್ಟೆಂಟ್ ಲಿಸ್ಟ್ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನ್ಯೂಸ್ ಎಲ್ಲ ವೈರಲ್ ಆಗ್ತಾ ಇದೆ, ರೂಮರ್ ಬರ್ತಾ ಇದೆ. ಈ ಟೈಮ್ ಅಲ್ಲಿ ಜಿ ಕನ್ನಡ ನ್ಯೂಸ್ ಒಂದು ಲೀಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ನಾವೆಲ್ಲ ಮಾತಾಡಿದ್ವಿ ಸೋಷಿಯಲ್ ಮೀಡಿಯಾದಿಂದ ಯಾರು ಬರ್ತಾರೆ, ರಿಯಾಲಿಟಿ ಶೋಗಳಿಂದ ಯಾರು ಬರ್ತಾರೆ ಅಂತ. ನೆಕ್ಸ್ಟ್ ಸೀರಿಯಲ್ಸ್ ಇಂದ ಯಾರು ಬರ್ತಾರೆ ಅಂದ್ರೆ, ಈಗ ಸೀರಿಯಲ್ ನಟಿ ನಟರು ಇರ್ತಾರಲ್ಲ, ಸೀರಿಯಲ್ ಆಕ್ಟ್ ಮಾಡೋರು, ಅವರಲ್ಲಿ ಯಾರು ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋ ಮಾತಾಡೋಣ. ಬಟ್ ಈ ವಿಡಿಯೋ ಏನಂದ್ರೆ ಜಿ ಕನ್ನಡ ನ್ಯೂಸ್ ಒಂದು ಲೀಸ್ಟ್ ಬಿಡುಗಡೆ ಮಾಡಿದ್ದೆ. ಆ ಲಿಸ್ಟ್ ಅಲ್ಲಿ ಯಾರ್ಯಾರೆಲ್ಲ ಇದಾರೆ ಅಂತೆಲ್ಲ ಮಾತಾಡೋಣ. ಮತ್ತೆ ನಾವ್ ಹೇಳಿರೋ ಕಂಟೆಸ್ಟೆಂಟ್ ಲಿಸ್ಟ್ ಅವ್ರು ಬಿಡುಗಡೆ ಮಾಡಿರೋ ಒಂದು ಲಿಸ್ಟ್ ಸೇಮ್ ಆಗ್ತಾ ಇದೆಯಾ ಇಲ್ಲ ಬೇರೆ ಬೇರೆ ಇದೆಯಾ? ಯಾಕಂದ್ರೆ ಜಿ ಕನ್ನಡ ನ್ಯೂಸ್ ಅಂದ್ರೆ ಒಂದು ನ್ಯೂಸ್ ಚಾನಲ್ ಆಗಿರುತ್ತೆ, ಒಂದು ವೆಬ್ಸೈಟ್ ಇರುತ್ತೆ. ಆನ್ಲೈನ್ ಅಲ್ಲಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಇಂತ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಅಲ್ಲ ಇವರೇ ಬರ್ತಾರೆ ಅಂತ ಹೇಳಿ ಒಂದು ಸಂಭಾವ್ಯ ಪಟ್ಟಿ ರಿಲೀಸ್ ಮಾಡಿದೆ. ಈ ಪಟ್ಟಿಗಳಲ್ಲಿ ಎಲ್ಲರೂ ಬರದೇ ಇರಬಹುದು ಗುರು, ಖಂಡಿತವಾಗ್ಲು ಇದ್ರ ಸುಮಾರಾಗಿ 18 ಜನ 20 ಜನ ಲಿಸ್ಟ್ ಬಿಡುಗಡೆ ಮಾಡಿದಾರೆ ಅಂದ್ರೆ ಅದರಲ್ಲಿ ಸುಮಾರಾಗಿ ಒಂದು 10 ಜನ ಆದ್ರೂ ಬಂದಿರ್ತಾರೆ. ಆ ರೀತಿ ಇರುತ್ತೆ ಪ್ರತಿ ಸಲನೂ ಅಷ್ಟೇನೆ. ಈ ಫಿಲ್ಮ್ ಬಿಟ್ ಆಗಿರ್ಬೋದು, ಜಿ ಕನ್ನಡ ನ್ಯೂಸ್ ಆಗಿರ್ಬೋದು, ಅದಾದ್ಮೇಲೆ ಉದಯ ನ್ಯೂಸ್ ಆಗಿ ಒಟ್ಟು ಈಗ ನ್ಯೂಸ್ ಚಾನಲ್ಸ್ ಎಲ್ಲ ಪ್ರಜಾವಾಣಿ ಪೇಪರ್ ಎಲ್ಲ ಏನೆಲ್ಲ ಇದಾವೆ ಅವರೊಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. ಆ ಪಟ್ಟಿಲಿ ಎಲ್ಲ ಬರ್ದೇ ಇದ್ರು ಅದರಲ್ಲಿ ಸುಮಾರಾಗಿ 3 ಜನ ಮಾತ್ರ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಇದು ಬಂದ್ಬಿಟ್ಟು ಜಿ ಕನ್ನಡ ನ್ಯೂಸ್, ಇದರಲ್ಲಿ ಯಾರೆಲ್ಲ ಬರ್ತಾರಂತ ಪಟ್ಟಿ ರಿಲೀಸ್ ಮಾಡಿದಾರೆ ಅಂತ ಹೇಳಿ ಎಲ್ಲ ಮಾತಾಡೋಣ. ಮೊದಲೇದಾಗಿ ಅವ್ರು ಕೊಟ್ಟಿರೋ ಲಿಸ್ಟ್ ಅಂದ್ರೆ ಗಿಲ್ಲಿ ನಟ ಕೊಟ್ಟಿದ್ದಾರೆ. ನಾವು ಇವ್ರ ಬಗ್ಗೆ ಮಾತಾಡಿದ್ವಿ, ರಿಯಾಲಿಟಿ ಶೋ ಬಿಗ್ ಬಾಸ್ ಶೋಗೆ ಬಂದೇ ಬರ್ತಾರಂತ. ನೋಡಿ ಹೇಳ್ತೀರಾ, ಇವರು ಜಿ ಕನ್ನಡದೆಲ್ಲ ಮಾಡಿದಾರೆ, ಕಲರ್ಸ್ ಕನ್ನಡ ಮಾಡಿದಾರೆ, ಒಳ್ಳೆ ಕಾಮಿಡಿ ಆಕ್ಟರ್ ಬಂದೇ ಬರ್ತಾರೆ. ಇವ್ರ ಬಗ್ಗೆ ಜಾಸ್ತಿ ವಿಷಯ ಏನು ಬೇಡ, ಇಂತರೇ ಬರ್ತಾರಂತ ಇದೆ, ತುಂಬಾ ಹೆಸರುಗಳಿದೆ, ಓದ್ಕೊಂಡು ಹೋಗೋಣ. ಮೊದಲೇದಾಗಿ ಗಿಲ್ಲಿ ನಟ ಅಂತ ಕೊಟ್ಟಿದ್ದಾರೆ ಜಿ ಕನ್ನಡದವರು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಬಾಳು ಬೆಳಗಿಂದಿ, ಹೆಸರು ನಾವು ಕೂಡ ಹೇಳಿದ್ವಿ, ಯಾಕಂದ್ರೆ ರಿಯಾಲಿಟಿ ಶೋ ಟು ಬಿಗ್ ಬಾಸ್ ಶೋಗೆ ಬರೋ ಕ್ಯಾಟಗಿರಿಯಲ್ಲಿ ಇವರು ಬರ್ತಾರೆ ಅಂತ. ಇವ್ರು ರೀಸೆಂಟ್ ಆಗಿ ಜಿ ಕನ್ನಡದಲ್ಲಿ ಒಂದು ಇದು ಸಾಂಗ್ ಸರಿಗಮ ಪಾಲೆ ಭಾಗವಹಿಸಿದ್ರು. ಒಳ್ಳೆ ಸಿಂಗರ್ ಗಳು ಉತ್ತರ ಕರ್ನಾಟಕದಿಂದ ಒಂದು ಕ್ಯಾಟಗಿರಿಯಲ್ಲಿ ಬಂದ್ರು ಬರ್ಬೋದು. ಇನ್ನು ಇವ್ರು ಬಂದ್ಬಿಟ್ಟು ಗಗನ ಆಭಾರಿ, ಖಂಡಿತವಾಗ್ಲು ಇವ್ರು ಕೂಡ ಬರುವ ಕಂಟೆಸ್ಟೆಂಟ್. ಇವ್ರು ಮಹಾನಟಿ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ಇಂತ ಹಲವಾರು ರಿಯಾಲಿಟಿ ಶೋಗಳು ಮಾಡಿದ್ದಾರೆ. ಆ ಕಾರಣಕ್ಕೆ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋಗೆ ಬಂದ್ರು ಬರ್ಬೋದು. ಇದು ಜಿ ಕನ್ನಡ ನ್ಯೂಸ್ ಚಾನಲ್ಸ್ ಅವರು ಬಿಡುಗಡೆ ಮಾಡಿರುವಂತ ಒಂದು ಪಟ್ಟಿಯಲ್ಲಿ ಇವ್ರ ಹೆಸರು ಕೂಡ ಒಂದು ಇದೆ. ಇದಕ್ಕಿಂತ ಮುಂಚೆ ನಾವು ಇವರು ಹೇಳಿದ್ವಿ. ಖಂಡಿತವಾಗ್ಲು ಇದು ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಅಖಿಲ ಪಣಮಂಜು ಅಂತೆ. ಇವರು ನಿರ್ಮಾಪಕರಾಗಿರ್ತಾರೆ, ಒಂದು ಆಕ್ಟರ್ ಆಗಿರ್ತಾರೆ, ಸೀರಿಯಲ್ ಆಕ್ಟರ್ ಆಗಿರ್ತಾರೆ. ಅಖಿಲ ಪಣಮಂಜು ಅಂತೆ, ಇವರು ಕೂಡ ಬರುವ ಸಾಧ್ಯತೆ ಅಂತೇಳಿ ಹೇಳ್ತಾ ಇದ್ದಾರೆ. ಕನ್ನಡ ಕೋಗಿಲೆ ಮತ್ತು ಜನಪ್ರಿಯತೆ ಆಗಿರುವ ಒಂದು ಮುಂಜಾನೆ ರಾಗ ಕಾರ್ಯಕ್ರಮದಲ್ಲಿ ಇವರು ನಿರ್ಮಾಪಕರಾಗಿದ್ರು. ಇವರು ಬರುವ ಸಾಧ್ಯತೆ ಕೂಡ ತುಂಬಾನೇ ಇದೆ ಅಂತ ಹೇಳ್ತಿದ್ರೆ. ಇನ್ನು ಥರ್ಡ್ ಬಂದ್ಬಿಟ್ಟು ರಾಘವೇಂದ್ರ, ಇವ್ರು ಬಂದ್ಬಿಟ್ಟು ಹಲವಾರು ದಿನಗಳಿಂದ ಕಲರ್ಸ್ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳಾಗ್ಲಿ ಬೇರೆ ಬೇರೆ ಶೋಗಳೆಲ್ಲ ಮಾಡ್ತಾ ಇದಾರೆ. ಕಾಮಿಡಿಗಳು ತಗೊಂಡಾಗ ಇವರು ಕೂಡ ಲಾಸ್ಟ್ ಸೀಸನ್ ಅಲ್ಲಿ ಲಾಸ್ಟ್ ಸೀಸನ್ ಕೂಡ ಬರೋ ಸಾಧ್ಯತೆ ಇತ್ತು, ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈ ಸೀಸನ್ ಆದ್ರೂ ಬರ್ತಾರ ಅಂತ ನೋಡ್ಬೇಕು. ಇದು ಜಿ ಕನ್ನಡ ನ್ಯೂಸ್ ಅಂತ ಹೇಳೋದಲ್ಲ, ಅದರಿಂದ ಇದು ಅವರು ಬಿಡುಗಡೆ ಮಾಡಿರೋ ಪಟ್ಟಿಯಲ್ಲಿ ಇವ್ರ ಹೆಸರು ಇದೆ, ರಾಘವೇಂದ್ರ ಅವರಂತ. ಮಜಾ ಭಾರತ, ಗಿಚ್ಚ ಗಿಲಿಗಿಲಿ ಇಂಥ ಶೋಗಳೆಲ್ಲ ಮಾಡಿರ್ತಾರೆ. ಇನ್ನೊಂದು ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ದೀಕ್ಷಾ ಅಂತ. ನೋಡಿ ಇರ್ತಾರ ಗಿಚ್ಚ ಗಿಲಿಗಿಲಿಯಲ್ಲಿ ಸೀಸನ್ ಅಲ್ಲಿ 3 ಅಲ್ಲಿ ಇರೆಲ್ಲ ಇದು ಮಾಡ್ತಾ ಇದಾರೆ, ಕಾಮಿಡಿ ಮಾಡ್ತಾ ಇದಾರೆ. ಇವರೆಲ್ಲ ಸರ್ಕಾರಿ ಕೆಲಸ ಎಲ್ಲ ಬಿಟ್ಟು ಒಂದು ಶೋ ಮಾಡಕ್ಕೆ ಬಂದಿದ್ದಾರೆ. ಇವ್ರು ಕೂಡ ಕುಂದಾಪುರ ಸೈಡ್, ಆ ಸೈಡ್ ಅಲ್ಲಿ ಯಾರೋ ಒಬ್ರು ಇದ್ದೇ ಇರ್ತಾರೆ. ಆ ಒಂದು ಇದರಲ್ಲಿ ಬಂದ್ರು ಬರ್ಬೋದು ಅಂತ ಅನ್ಸುತ್ತೆ. ಇವ್ರ ಬಂದ್ಬಿಟ್ಟು ದೀಕ್ಷಾ ಅಂತ, ಇವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿರ್ತಾರೆ. ಅದನ್ನ ಇದು ಮಾಡಿ ಬಂದ್ಬಿಟ್ಟು ಈಗ ಕಾಮಿಡಿ ಶೋ ಮಾಡ್ತಾ ಇದಾರೆ. ಇವರು ಬಿಡುಗಡೆ ಮಾಡಿರೋ ಜಿ ಕನ್ನಡ ಬಿಡುಗಡೆ ಮಾಡಿರೋ ಲಿಸ್ಟ್ ಅಲ್ಲಿ ಇವ್ರ ಹೆಸರು ಕೂಡ ಇದೆ, ಇವರು ಬಂದ್ರು ಬರ್ಬೋದು. ಇನ್ನೊಂದು ಬಂದ್ಬಿಟ್ಟು ಕಿಪಿ ಕೀರ್ತಿ, ಇವರು ಹೆಸರು ಯಾಕೆ ಬರ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಬರ್ತಾರ ಬಿಗ್ ಬಾಸ್ ಗೆ ನನಗಂತೂ ಡೌಟ್. ನಾನು ಮೊದಲೇ ಹೇಳಿದ್ದೆ, ಫಸ್ಟ್ ಕಂಟೆಸ್ಟೆಂಟ್ ಲಿಸ್ಟ್ ಹೇಳಿದಾಗ ನಾನು ಹೇಳಿದ್ದೆ ಇವ್ರು ಬರೋದು ಡೌಟು ಅಂತ. ನೋಡೋಣ, ಬಂದ್ರು ಒಳ್ಳೇದೇ, ಯಾರು ಬಂದ್ರು ನಾವು ಶೋ ನೋಡ್ತೀವಿ, ಅದ್ರ ಬಗ್ಗೆ ರಿವ್ಯೂ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ತುಂಬಾ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ, ಫೇಮಸ್ ಆಗಿದ್ದಾರೆ ಕಿಪಿ ಕೀರ್ತಿ ಅವರು. ಇವು ಯಾವ ಕ್ಯಾಟಗಿರಿ ತಗೊಂತಾರ ಅಂತ ನನಗಂತೂ ಗೊತ್ತಿಲ್ಲ. 9ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಶಿವರಾಜ್ KR ಪೇಟೆ. ಇವ್ರು ಲಾಸ್ಟ್ ಸೀಸನ್ ಹೆಸರು ಬಂದಿತ್ತು, ಒಳ್ಳೆ ಕಾಮಿಡಿ ಆಕ್ಟರ್. ಇವ್ರು ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಗಿಚ್ಚಗಿಲ್ಲ ಆಗಿರ್ಬೋದು, ಬೇರೆ ಬೇರೆ ಶೋಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಇವ್ರು ಕೂಡ ಬಂದ್ರು ಬರ್ಬೋದು ಕಾಮಿಡಿ ಕ್ಯಾಟಗಿರಿಯಲ್ಲಿ. ಇನ್ನೆಷ್ಟು ಬಂದ್ಬಿಟ್ಟು ತುಂಬಾ ಜನ, ಒಂದು 18 ಜನ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಇವರು. ಅದಾದ್ಮೇಲೆ ಬಂದ್ಬಿಟ್ಟು ಶರ್ಮಿತಾ ಗೌಡ, ಇವ್ರು ಬಂದ್ಬಿಟ್ಟು ಲಾಸ್ಟ್ ಸೀಸನ್ ಕೂಡ ಹೆಸರು ಬರ್ತದೆ ಅಂತ ತುಂಬಾ ಜನ ಅನ್ಕೊಂಡಿದ್ರು, ಬಟ್ ಬರ್ಲಿಲ್ಲ. ಇವರು ಗೀತಾ ಸೀರಿಯಲ್ ವಿನಲ್ ಆಗಿ ಮಾಡಿದ್ದಾರೆ. ಭಾನುಮತಿಯಾಗಿ ನಟಿಸಿದ ಶರ್ಮಿತಾ ಗೌಡ ಈಗ ಬಿಗ್ ಬಾಸ್ ಶೋಗೆ ಬರುವ ಸಾಧ್ಯತೆ ಇದೆ ಅಂತ ಜಿ ಕನ್ನಡ ನ್ಯೂಸ್ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರೆ. ಆ ಪಟ್ಟಿಯಲ್ಲಿ ಇವ್ರ ಹೆಸರು ಕೂಡ ಇದೆ. ಇನ್ನು ಅದಾದ್ಮೇಲೆ ಚಂದ್ರಪ್ರಭಾ, ಪ್ರತಿ ಸಲ ಸೀಸನ್ ಶುರುವಾದಾಗ ಇವ್ರ ಹೆಸರು ಬಂದೇ ಬರ್ತಾರೆ ಅಂತ.
ಇವ್ರ ಹೆಸರು ರಾಘವೇಂದ್ರ ಹೆಸರು ಬರುತ್ತೆ. ಬಟ್ ಇವರಿಬ್ರಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಹೆಸರು ಇತ್ತು, ಬಟ್ ಇಬ್ರು ಬರಲಿಲ್ಲ. ಈ ಸೀಸನ್ ಅಲ್ಲಿ ಯಾರಾದ್ರೂ ಬರ್ತಾರ ಅಂತ ಕಾದು ನೋಡ್ಬೇಕು. ಕಲರ್ಸ್ ಕನ್ನಡ ಕಲಾವಿದ ಕಲರ್ಸ್ ಕನ್ನಡ ಏನೇ ಒಂದು ಮಾಡಿದ್ರೆ ಇವ್ರು ಇದ್ದೇ ಇರ್ತಾರೆ, ಚಂದ್ರಪ್ರಭಾ ಅವರು. ಇನ್ನು ಅದಾದ್ಮೇಲೆ ಸೂರಜ್ ಅವರು, ಕಾಮಿಡಿ ಕಿಲಾಡಿಗಳೇ ಸೂರಜ್ ಅವರು. ತುಂಬಾ ಕಾಮಿಡಿ ಮಾಡ್ತಾ ಇರ್ತಾರೆ, ಫನ್ ಮಾಡ್ತಾ ಇರ್ತಾರೆ, ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಆದ ಕಾರಣ ಆ ಕ್ಯಾಟಗರಿಯಲ್ಲಿ ಇವ್ರು ಕೂಡ ಬರ್ಬೋದು. ರಾಘವೇಂದ್ರ ಆಯ್ತು, ಚಂದ್ರಪ್ರಭಾ ಆಯ್ತು, ಕಾಮಿಡಿ ಕ್ಯಾಟಗರಿಯಲ್ಲಿ ತುಂಬಾ ಜನ ಅವ್ರ ಹೆಸರೇ ಬರ್ತಾ ಇದೆ, ವೈರಲ್ ಆಗ್ತಾ ಇದೆ, ರೂಮರ್ಸ್ ಬರ್ತಾ ಇದೆ ಅಷ್ಟೇನೆ. ಇವರೇ ಬರ್ತಾರ ಅಂತಾನಲ್ಲ. ಇನ್ನು ಜಿ ಕನ್ನಡದಲ್ಲಿ ಪಟ್ಟಿ ಮಣಿಗಳು ಇವರೆಲ್ಲ ಇದ್ದಾರೆ. ಆಲ್ಮೋಸ್ಟ್ ಆಲ್ ಜಿ ಕನ್ನಡದವರು ತಂದು ಕುಂದಿಸಿದ್ದಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೋನಿಯಾ ಮಲೇವಾ ಅಂತ. ಇವ್ರು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ, ಗೊತ್ತೇ ಇರುತ್ತೆ, ವಧು ಸೀರಿಯಲ್ ಅಂತ. ಆ ಸೀರಿಯಲ್ ಅಲ್ಲಿ ಇವರು ವಿಲನ್ ಆಗಿ ಆಕ್ಟ್ ಮಾಡ್ತಾರೆ. ಸೋನಿ ಮೊಲೇವಾ ಅಂತ. ಇವರು ಬರ್ಬೋದು ಈ ಸೀಸನ್ಗೆ. ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು ಬಂದ್ರೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೆಕ್ಸ್ಟ್ ಬಂದ್ಬಿಟ್ಟು ಹೇಳದಲ್ಲ ಜಾಹ್ನವಿ ಅಂತ. ಇವರು ತುಂಬಾನೇ ಆಕ್ಟಿವ್ ಆಗಿರ್ತಾರೆ, ತುಂಬಾ ಶೋಗಳೆಲ್ಲ ಮಾಡಿದ್ದಾರೆ, ನಿರ್ಮಾಪಕರು ಆಗಿದ್ದಾರೆ, ಕಾಮಿಡಿ ಕಿಲಾಡಿಗಳು ಮಾಡಿದ್ದಾರೆ, ಗಿಚ್ಚ ಗಿಲಿಗಿಲಿ ಮಾಡಿದ್ದಾರೆ, ಇವೆಲ್ಲಾನು ಮಾಡಿದ್ದಾರೆ. ಒಂದು ಅಮ್ಮ ಮಗ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು, ಅದರಲ್ಲೂ ಮಾಡಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಆ ಕ್ಯಾಟಗರಿಯಲ್ಲಿ ಇವರು ಕೂಡ ಬರ್ಬೋದು. ಜಿ ಕನ್ನಡ ರಿಲೀಸ್ ಮಾಡಿರುವ ಪಟ್ಟಿಗಳಲ್ಲಿ ಇದೊಂದು ಹೆಸರಿದೆ. ಇನ್ನೊಂದು ಹೆಸರು ಬಂದ್ಬಿಟ್ಟು ಮೊಡೆನೂರು ಮನು ಅವರು. ಇವ್ರು ರೀಸೆಂಟ್ ಆಗಿ ತುಂಬಾ ಟ್ರೋಲ್ ಆಗ್ತಾ ಇದಾರೆ, ತುಂಬಾ ಕಾಂಟ್ರವರ್ಸಿ ತಗೊಂಡಿದ್ದಾರೆ, ತುಂಬಾ ಕಾಂಟ್ರವರ್ಸಸ್ ಎಲ್ಲ ಇದೆ. ಸ್ಯಾಂಡಲ್ವುಡ್ ಬಗ್ಗೆ ತುಂಬಾ ತಪ್ಪಾಗೆಲ್ಲ ಮಾತಾಡಿದ್ರು, ಶಿವಣ್ಣ ಬಗ್ಗೆ ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಈಗೆಲ್ಲ ಮಾತಾಡಿದ್ರು. ಆ ಕ್ಯಾಟಗರಿಯಲ್ಲಿ ಇವರು ಕಾಂಟ್ರವರ್ಸಿ ಕ್ಯಾಟಗರಿಯಲ್ಲಿ ಬರ್ಬೋದು, ಹೇಳಕ್ಕಾಗಲ್ಲ. ವಿವಾದ ಕೇಂದ್ರದಿಂದ ಆಗಿರೋರು ಕಾಮಿಡಿ ಕಿಲಾಡಿಗಳು ಸೀಸನ್ 2 ಅಲ್ಲಿ ಭಾಗವಹಿಸಿದ್ರು, ವಿನ್ನರ್ ಕೂಡ ಆಗಿದ್ರು. ಇನ್ನೊಂದು ಬಂದ್ಬಿಟ್ಟು ಸಂಜನಾ ಬರ್ಲಿ ಅಂತ. ಇವ್ರು ಬಂದ್ಬಿಟ್ಟು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮಾಡಿರ್ತಾರೆ. ಈ ಸೀರಿಯಲ್ ಕ್ಯಾಟಗರಿಯಲ್ಲಿ ಇವರು ಕೂಡ ಬರ್ಬೋದು. ರೀಸೆಂಟ್ ಆಗಿ ಸೀರಿಯಲ್ ಮುಗುವ ಸಾಧ್ಯತೆ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಬರಕ್ಕೆ ಸೀರಿಯಲ್ ಮುಗಿದ್ರೆ ಮಾತ್ರ ಬರ್ಬೋದು. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಿಂದ ಸಂಜನಾ ಬರ್ಲಿ ಅವರು ಬರುವ ಸಾಧ್ಯತೆ ಅಂತ ಹೇಳಿ ಜಿ ಕನ್ನಡ ಒಂದು ನ್ಯೂಸ್ ಅಲ್ಲಿ ಒಂದು ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೇರಣಾ ಕಂಬಂ ಅಂತ. ಇವ್ರು ಆಲ್ರೆಡಿ ತೆಲುಗು ಬಿಗ್ ಬಾಸ್ ಸೀಸನ್ 8 ರಲ್ಲಿ ಇವರು ಇದ್ರು. ಬಟ್ ಈಗ ಬರುವ ಸಾಧ್ಯತೆ ಇದೆ ಅಂದ್ರೆ, ಯಾಕಂದ್ರೆ ಒಂದು ಸೀಸನ್ ಅಲ್ಲಿ ಅವ್ರು ಮಾಡಿರುವಂತ ಕಂಟೆಸ್ಟೆಂಟ್ ಮತ್ತೆ ಈ ಸೀಸನ್ ಬರ್ತಾರ ಅಂತ ಡೌಟ್ ಇದೆ, ಹೇಳಕ್ಕಾಗಲ್ಲ. ಲಾಸ್ಟ್ ಸೀಸನ್ ನಲ್ಲಿ ಇವ್ರು ಬಂದಿದ್ರಲ್ಲ, ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರಲ್ಲ, ಆ ರೀತಿ ಬರ್ಬೋದು, ಹೇಳಕ್ಕಾಗಲ್ಲ. ಪ್ರೇರಣಾ ಕಂಬಂ ಅಂತ ಇವರು ಒಂದು ಹೆಸರಿದೆ. ಈ ಕೂಡ ತುಂಬಾ ಜನ ಇವ್ರು ಬಂದ್ಬಿಟ್ಟು ರಶ್ಮಿಕಾ ಮಂದಣ್ಣ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಇವರು ಅಂತ ತುಂಬಾ ರೂಮರ್ಸ್ ಬರ್ತಾ ಇದೆ. ಈ ತೆಲುಗು ಶೋನಲ್ಲಿ ಪ್ರವೇಶಿಸಿದ್ರು, ಈಗ ಮತ್ತೆ ನಮ್ಮ ಕನ್ನಡ ಶೋಗೆ ಬರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಯಶಸ್ವಿನಿ ಅಂತ. ಇವ್ರು ಬಂದ್ಬಿಟ್ರು ಮಾಸ್ಟರ್ ಆನಂದ್ ಪತ್ನಿ. ಇವರು ರಿಯಾಲಿಟಿ ಶೋಗಳೆಲ್ಲ ಮಾಡ್ತಾರೆ, ಕೆಲವು ಅಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ರೂಮರ್ಸ್ ಎಲ್ಲ ಬಂದಿತ್ತು, ಕಾಂಟ್ರವರ್ಸಿ ಎಲ್ಲ ಬಂದಿತ್ತು, ಹಾಗೆ ಈಗ ಅಂತ ಹೇಳಿ ಇವ್ರ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಜಿ ಕನ್ನಡದವರು. ನೋಡೋಣ, ಇಷ್ಟೆಲ್ಲ ಇತ್ತು ಜಿ ಕನ್ನಡ ಕೊಟ್ಟಿರುವ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬಿಗ್ ಬಾಸ್ ಕ್ಯಾಟಗರಿ ಆಗಿರ್ಬೋದು, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಕಾಂಟ್ರವರ್ಸಿ ಆಗಿರ್ಬೋದು, ಎಲ್ಲ ಕ್ಯಾಟಗರಿಗಳಿಂದ ತಗೊಂಡು ಈ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಯಾರು ಬರ್ತಾರೆ ಅನ್ನೋದು ತುಂಬಾ ಕನ್ಫ್ಯೂಷನ್ ಇದೆ. ನೋಡೋಣ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಆಗುತ್ತಂತ. ಇನ್ನೂ ಸುಮಾರು 1.5 ತಿಂಗಳು 2 ತಿಂಗಳಿದೆ ಬಿಗ್ ಬಾಸ್. ಇಷ್ಟು ಜನ ಆಗಿತ್ತು. ಇದು ಬಂದ್ಬಿಟ್ಟು ಜಿ ಕನ್ನಡದವರು ಒಂದು ಸಂಭಾವ್ಯ ಪಟ್ಟಿ ರಿಲೀಸ್ ಮಾಡಿದ್ದಾರೆ, ಬಿಗ್ ಬಾಸ್ಗೆ ಇವರೆಲ್ಲ ಬರ್ಬೋದು ಅಂತ. ಅವರಲ್ಲಿ ಇಷ್ಟೆಲ್ಲ ಹೆಸರುಗಳಿದ್ದು, ನಾವು ಹೇಳಿರೋ ಹೆಸರುಗಳೆಲ್ಲ ಕೂಡ ಇವರು ಸುಮಾರು ಜನ ಇದ್ದಾರೆ. ನೋಡೋಣ, ನಾಳೆ ಫಿಲ್ಮ್ ಬಿಟ್ಟು ಒಂದು ವೆಬ್ಸೈಟ್ ಇಂದ ಯಾರೆಲ್ಲ ಹೆಸರುಗಳೆಲ್ಲ ಬಿಡ್ತಾರೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ದಯವಿಟ್ಟು ಇಂಥ ಅಪ್ಡೇಟ್ಗಳೆಲ್ಲ ಬೇಕು, ಒಂದು ಇನ್ಫಾರ್ಮೇಶನ್ ಬೇಕು ಬಿಗ್ ಬಾಸ್ ಬಗ್ಗೆ ಅಂದ್ರೆ ಮಾತ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.